ಅಲ್ಲಿನ ಜನರ ಅನುಕೂಲಕ್ಕಾಗಿ ಅಂಡರ್ ಪಾಸ್ ಒಂದನ್ನು ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲಿ ಕಳ್ಳಕಾಕರ ಕಾಟವೇ ಜಾಸ್ತಿ ಆಗಿತ್ತು. ಇದರಿಂದ ಭಯಭೀತರಾದ ಜನ ಅತ್ತ ಸುಳಿತಾ ಇರಲಿಲ್ಲ. ಹೀಗಾಗಿ ಆ ಅಂಡರ್ ಪಾಸ್ ಅನ್ನು ಕೆಲ ವರ್ಷಗಳ ಹಿಂದೆ ಕ್ಲೋಸ್ ಮಾಡಲಾಗಿತ್ತು. ಆದ್ರೀಗ ಅದೇ ಅಂಡರ್ ಪಾಸ್ ಓಪನ್ ಆಗಲಿದ್ದು ವ್ಯಾಪಾರಿಗಳಿಗೆ ಖುಷಿಯಾಗಿದೆ. ವಿಜಯನಗರ ವಾಟರ್ ಟ್ಯಾಂಕ್ ಜಂಕ್ಷನ್ನಲ್ಲಿ ಕಳೆದ 2 ವರ್ಷಗಳಿಂದ ಕ್ಲೋಸ್ ಆಗಿದ್ದ ಅಂಡರ್ ಪಾಸ್ ಇನ್ಮುಂದೆ ಓಪನ್ ಆಗಲಿದೆ. ಹೌದು, ಈ ಅಂಡರ್ ಪಾಸ್ ಅನ್ನು ಓಪನ್ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಜೊತೆಗೆ ಅಲ್ಲಿ ಮಾರುಕಟ್ಟೆಗೆ ಅವಕಾಶ ನೀಡಲು ಸರ್ಕಾರ ಮುಂದಾಗಿದೆ. ಈ ಕುರಿತು ವಸತಿ ಸಚಿವ ಕೃಷ್ಣಪ್ಪ ಭರವಸೆ ನೀಡಿದ್ದಾರೆ. ಮಾರುಕಟ್ಟೆಗೆ ಅವಕಾಶ ನೀಡಿದ್ದಕ್ಕೆ ವ್ಯಾಪಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಂಡರ್ ಪಾಸ್ ಅಲ್ಲಿ ಅಂಗಡಿ ಮಾಡಿಕೊಟ್ರೆ ಜನಗಳಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ, ಮತ್ತು ಇಲ್ಲಿ ವ್ಯಾಪಾರ ಮಾಡೋರಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ. ಮುಂಚೆ ಒಬ್ಬೊಬ್ಬರೇ ಲೇಡೀಸ್ ಎಲ್ಲ ಓಡಾಡೋಕ್ಕೆ ತುಂಬ ಭಯ ಬೀಳ್ತಾರೆ. ಅಲ್ಲಿ ಯಾರು ಲೇಡೀಸು ಹುಡುಗಿಯರೆಲ್ಲ ಓಡಾಡಲ್ಲ ಅಲ್ಲಿ ಯಾರೂ. ಮಳಿಗೆ ಮಾಡಿದ್ರೆ ಅದರಲ್ಲಿ ವ್ಯಾಪಾರ ಮಾಡೋರು ಮತ್ತು ಎಲ್ಲ ಇರ್ತಾರಲ್ಲ, ಅವಾಗೆಲ್ಲ ಒಂಥರ ಫ್ರೀಯಾಗಿ ಓಡಾಡ್ತಾರೆ, ಏನು ಭಯ ಆಗೋದಿಲ್ಲ ಅಂತ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡರ್ ಪಾಸ್ ದುರಸ್ತಿ ಮಾಡಿಸಿ ಮಳಿಗೆ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಹಣ್ಣು, ತರಕಾರಿ, ಬಟ್ಟೆ, ಹೂವು ಹಾಗೂ ದಿನಸಿ ವಸ್ತುಗಳ ಮಳಿಗೆ ನಿರ್ಮಿಸಲಾಗ್ತಿದೆ. ಈ ಬಗ್ಗೆ ಮೇಯರ್ ಅನ್ನ ಕೇಳಿದ್ರೆ ಬಿಬಿಎಂಪಿಗೆ ಇನ್ನೂ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅಂತಿದ್ದಾರೆ. ವಸತಿ ಸಚಿವರಾದ ಸನ್ಮಾನ್ಯ ಕೃಷ್ಣಪ್ಪನವರು ಸಾಹೇಬ್ರು ಅದನ್ನು ಹೇಳಿದ್ದಾರೆ ಅಂತ, ಪಾಲಿಕಾ ಬಜಾರ್ ಮಾಡ್ತೀವಿ ಅಂತ. ಬಟ್ ನಮ್ಮ ಬಿಬಿಎಂಪಿ ಮುಂದೆ ಅದರ ಪ್ರಸ್ತಾವನೆ ಯಾವುದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಅವರು ಸಚಿವರಾಗಿ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗಿರೋದ್ರಿಂದ ಅವರು ಪ್ರಭಾವದಿಂದ ಪಾಲಿಕಾ ಬಜಾರ್ ಮಾಡ್ಬೋದು ಮುಂದಿನ ದಿನದಲ್ಲಿ ಅಂತ ಹೇಳ್ಕೋಬೋದು. ಬಟ್ ಆದರೆ ನಮ್ಮ ಬಿಬಿಎಂಪಿ ಮುಂದೆ ಆ ಥರದ್ದು ಯಾವುದು ಪ್ರಸ್ತಾವನೆ ಇಲ್ಲ. ಒಟ್ನಲ್ಲಿ ಜನರು ಓಡಾಡಲು ಭಯಪಡುತ್ತಿದ್ದ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿದ್ದ ಅಂಡರ್ ಪಾಸ್ ಇದೀಗ ರೀಓಪನ್ ಆಗಲಿದೆ. ಜೊತೆಗೆ ಮಾರುಕಟ್ಟೆಗೆ ಅವಕಾಶ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದರಿಂದ ಸ್ಥಳೀಯ ವ್ಯಾಪಾರಿಗಳಿಗೂ ಹಾಗೂ ಅಲ್ಲಿ ಓಡಾಡೋ ಜನರಿಗೆ ತುಂಬಾ ಅನುಕೂಲವಾಗುತ್ತೆ. ಮಾರುಕಟ್ಟೆಗೂ ಒಂದು ಸೂಕ್ತವಾದ ಸ್ಥಳ ಒದಗಿಸಿದಂತಾಗುತ್ತೆ. ಆದರೆ ಸರ್ಕಾರ ನೀಡಿರೋ ಭರವಸೆಯಂತೆ ನಡೆದುಕೊಳ್ಳುತ್ತಾ ಅನ್ನೋದು ಈಗಿನ ಕುತೂಹಲ. ಪ್ರತಿಮಾ, TV9 ಬೆಂಗಳೂರು.